ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ರಶ್ಮಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈನಿಂಗ್ ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡೋದು ತಿಳಿಸ್ಕೊಡ್ತಿದ್ದೀನಿ. ಆಲ್ರೆಡಿ ನಾನು ಕಟ್ಟಿಂಗ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ನೀವು ಆ ವಿಡಿಯೋ ಸಿಗಬೇಕು ಅಂದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಎಲ್ಲ ಹಾಕಿರುವ ವಿಡಿಯೋಗಳು ಸಿಗುತ್ತೆ. ಸೊ ಹಾಗಿದ್ರೆ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ಇಲ್ಲಿ ನಾನು ಏನು ಲೈನಿಂಗು ಮತ್ತು ಒರಿಜಿನಲ್ ಪೀಸ್ನ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾವು ಫಸ್ಟು ಈ ರೀತಿ ಫೋಲ್ಡ್ ಆಗಿರೋ ಕಡೆ ನೋಡಿಬಿಟ್ಟು ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ಏನು ಬ್ಯಾಕ್ ಸೈಡಲ್ಲಿ ಡೀಪ್ ಎಷ್ಟಿದೆ ನೋಡಬೇಕು. ಇಲ್ಲಿ ನೆಕ್ ವಿಡ್ತು ನಾನು 2 ಸೆಂಟಿಮೀಟರ್ನ ಮಾಡ್ಕೋತಾ ಇದ್ದೀನಿ. 2 ಸೆಂಟಿಮೀಟರ್ ನೆಕ್ ವಿಡ್ತಾಗಿರುತ್ತೆ. ಅಲ್ಲಿಂದ ನಾವು ಡೀಪ್ ಎಷ್ಟು ಬೇಕು, ನಿಮ್ಮ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟು ಡೀಪನ್ನ ಇಟ್ಕೊಳ್ಳಿ. ಇಲ್ಲಿ ನಾನು 9 ಸೆಂಟಿಮೀಟರ್ ಡೀಪನ್ನು ಇಡ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಏನು 9 ಸೆಂಟಿಮೀಟರ್ ಡೀಪ್ನ ಮಾರ್ಕ್ ಮಾಡಿರ್ತೀವಿ, ಅಲ್ಲಿಂದ 2 ಸೆಂಟಿಮೀಟರ್ ವಿಡ್ತು ಇರಬೇಕು. ಮೇಲೆ ನಾವು ಏನು ನೆಕ್ ವಿಡ್ತು 2 ಸೆಂಟಿಮೀಟರ್ ಇರುತ್ತೋ ಹಾಗೆ ಇಲ್ಲಿ ಸಹ 2 ಸೆಂಟಿಮೀಟರ್ ಇರಬೇಕು. ಈಗ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 9 ಸೆಂಟಿಮೀಟರ್ ಇದೆ, ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಲೈನಿಂಗ್ ಬ್ಲೌಸಲ್ಲಿ ನಮಗೆ ಫಸ್ಟ್ ಏನು 14.5 ಸೆಂಟಿಮೀಟರ್ ಲೆಂತ್ ಇತ್ತಲ್ಲ, ಸೊ ಇಲ್ಲಿ ಕೆಳಗೆ ನಾವು 1 ಸೆಂಟಿಮೀಟರ್ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಬ್ಯಾಕ್ ಬಾಡಿ ಪಾರ್ಟ್ ಮಾತ್ರ ನಾವು 1 ಸೆಂಟಿಮೀಟರ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ. ನೋಡಿ, ಇಲ್ಲಿ 1 ಸೆಂಟಿಮೀಟರು, ಈ ಕಡೆನೂ 1 ಸೆಂಟಿಮೀಟರ್ ಇರುತ್ತೆ. ಈಗ ಇಲ್ಲಿ ನಾವೇನು ಬ್ಯಾಕ್ ಬಾಡಿ ಪಾರ್ಟಿಗೆ ಡಿಸೈನ್ ಮಾಡೋದಾದ್ರೆ ಮಾಡ್ಕೋಬೋದು. ಇಲ್ಲಿ ನಾನು ಸಿಂಪಲ್ಲಾಗಿ ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ನೋಡಿ ಈ ರೀತಿ ಮಾರ್ಕಿಂಗ್ನ ನೆಕ್ಕಿಗೆ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾರ್ಕಿಂಗ್ ಮಾಡಿದ್ಮೇಲೆ ಒರಿಜಿನಲ್ ಬ್ಲೌಸ್ ಪೀಸ್ ಜೊತೆಗೆ ಇದನ್ನ ಕಟ್ ಮಾಡಬೇಕಾಗತ್ತೆ. ರೌಂಡ್ ಶೇಪ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕೇರ್ಫುಲ್ಲಾಗಿ ಕಟ್ ಮಾಡಿ, ಬಟ್ಟೆ ಜಾರು ಹೋದರೆ ಕಷ್ಟ ಆಗುತ್ತೆ. ಕಟ್ಟಿಂಗ್ ಆದಮೇಲೆ ನೋಡಿ ರೌಂಡ್ ಶೇಪ್ ಈ ರೀತಿ ಬಂದಿದೆ. ಇದು ಒರಿಜಿನಲ್ ಏನು ಬ್ಲೌಸ್ ಪೀಸ್ ಆಗಿರುತ್ತೆ, ಬ್ಯಾಕ್ ಬಾಡಿ ಪಾರ್ಟ್ ಆಗಿರುತ್ತೆ. ಇದು ಬ್ಲೌಸಿನ ಒಳಭಾಗ ಆಗಿರುತ್ತೆ, ಇದು ಮೇಲ್ಭಾಗ ಆಗಿರುತ್ತೆ. ಇದು ಇಂಪಾರ್ಟೆಂಟಾಗಿ ನೋಡ್ಕೋಬೇಕು ನಾವು. ಈ ರೀತಿ ಇಟ್ಕೊಂಡ್ಬಿಟ್ಟು ಇದರಲ್ಲಿ ನಾವು ಲೈನಿಂಗ್ ಬ್ಲೌಸ್ ಏನಿರುತ್ತೆ ಇದನ್ನು ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಕೆಳಗೆ ನಾವು ನೋಡಿ ಮತ್ತೆ ಒಳಭಾಗ ಇದೆ, ಮೇಲ್ಭಾಗ, ಇದು ಲೈನಿಂಗು. ಈಗ ನಾವು ಲಾಸ್ಟಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, 1/4 ಇಂಚು ವಿಡ್ತಿರೋ ಹಾಗೆ ಸ್ಟಿಚ್ನ ಸ್ಟ್ರೈಟಾಗಿ ಹಾಕ್ಕೊಳ್ಳಿ. ಇದು ಹೆಮ್ಮಿಂಗ್ ಮಾಡೋದು ತಪ್ಪಿಸುತ್ತೆ. ಸೊ ಈ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಹೆಮ್ಮಿಂಗ್ ಮಾಡುವ ಅಗತ್ಯತೆ ಇರೋದಿಲ್ಲ. ಲಾಸ್ಟ್ ಸ್ಟಿಚ್ ಆದಮೇಲೆ ನೋಡಿ ನಾವು ನೆಕ್ ಏನು ನಾವು ಕಟ್ ಮಾಡಿರ್ತೀವಿ ಇದರ ಸುತ್ತ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕಾಗತ್ತೆ. ಪೈಪಿಂಗ್ ಮಾಡೋಕ್ಕೆ ಬರುತ್ತೆ ಅನ್ನೋರು ಪೈಪಿಂಗ್ ಮಾಡ್ಕೋಬೋದು. ಪೈಪಿಂಗ್ ಮಾಡೋದಾದ್ರೆ ನಾವು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಬೇಡ.
ಪೈಪಿಂಗ್ ಮಾಡೋದು ಯಾವ ರೀತಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಾವು ನೆಕ್ಸ್ಟು ಒಂದು ಈ ರೀತಿ ಸೈಡಿಗೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ಎಲ್ಲೂ ಬಟ್ಟೆ ಜಾರಬಾರ್ದು. ಇಲ್ಲೂ ಸಹ ಒಂದು 1/4 ಇಂಚು ವಿಡ್ತಲ್ಲಿ ನೀವು ಸ್ಟಿಚ್ಚನ್ನು ಹಾಕ್ಕೋಬೋದು. ಪೈಪಿಂಗ್ ಮಾಡೋರಿಗೆ ಕಷ್ಟ ಅನ್ನೋದಾದರೆ ಈ ರೀತಿ ನಾವು ಸ್ಟಿಚಿಂಗ್ ಮಾಡ್ಬೋದು. ಆ್ಯಕ್ಚುಲಿ ಪೈಪಿಂಗ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬ್ಲೌಸು. ಇವಾಗೆಲ್ಲ ಕೇಳೋದೇ ಪೈಪಿಂಗು. ಸೊ ಪೈಪಿಂಗನ್ನು ಕಲಿಯೋಣ. ಫಸ್ಟ್ ನಾವು ಬಿಗಿನರ್ಸು ಈ ರೀತಿ ಕಲಿತ್ರೆ ಅವರಿಗೆ ಹೆಲ್ಪ್ ಆಗಲಿ ಅಂತ ಈ ರೀತಿ ವಿಡಿಯೋ ಮಾಡ್ತಾಯಿದ್ದೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಡ್ದು ನಾವು ಪೈಪಿಂಗ್ನ ಮಾಡ್ಬೋದು, ಮಾಡೋಕ್ಕೆ ಬರುತ್ತೆ. ನಿಮಗೆ ಬೇಕಾದರೆ ಪೈಪಿಂಗ್ನು ಮಾಡ್ಕೋಬೋದು. ಫಸ್ಟ್ ಈ ರೀತಿ ಎಲ್ಲ ಕಡೆ ನಾವು ರೌಂಡ್ ಶೇಪಲ್ಲಿ ನೋಡಿ, ಬಟ್ಟೆ ಈ ರೀತಿ ಮಡ್ಚೋಗಿರುತ್ತೆ, ಅದನ್ನು ನಾವು ನೋಡ್ಕೋತಾ ಇರಬೇಕು. ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಈಗ ನಾವು ಇಲ್ಲಿ ನೋಡಿ, ಇದು ನಮಗೆ ಬ್ಲೌಸಿನ ಒಳಭಾಗ ಆಗಿದೆ ಅಲ್ವಾ. ಸೊ ಇದು ಲೈನಿಂಗ್ ಆಗಿದೆ. ಬ್ಲೌಸಿನ ಹೊರಭಾಗ ಬೇಕಲ್ವಾ ನಮಗೆ. ಸೊ ಏನು ಮಾಡಬೇಕು, ಈ ರೀತಿ ಇದನ್ನು ಹೊರ ತೆಗಿಬೇಕು. ನೋಡಿ, ಸ್ಟಿಚ್ ಆಗಿರುತ್ತೆ. ಇದನ್ನು ನಿಧಾನವಾಗಿ ಹೊರಗೆ ತೆಗೆದ್ರೆ ನಮಗೆ ಬ್ಲೌಸಿನ ಮೇಲ್ಭಾಗ ಸಿಗತ್ತೆ. ನೋಡಿ, ಈ ರೀತಿ ಬ್ಲೌಸಿನ ಮೇಲ್ಭಾಗ ಸಿಕ್ತಲ್ವ ನಮಗೆ, ಇಷ್ಟು. ಈಗ ನಾವು ಇನ್ನೊಂದು ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ನೋಡಿ, ಮತ್ತೆ ನಾವು ಈ ರೀತಿ ಏನು ಬ್ಲೌಸಲ್ಲಿ ನಾವು ರೌಂಡ್ ಶೇಪಲ್ಲಿ ನಾವು ಸ್ಟಿಚ್ನ ಮಾಡ್ಕೊಂಡಿದ್ವಿ, ಇದ್ರ ಮೇಲೆ ಮತ್ತೆ ಒಂದು ಸ್ಟಿಚ್ಚು, ಅದು ನೀಟಾಗಿ ಬಟ್ಟೆ ಸ್ಟಿಚ್ ಆಗಬೇಕು ಅನ್ನೋದ್ರಿಂದ ಮತ್ತೆ ನಾವು ಸ್ಟಿಚ್ಚನ್ನು ಹಾಕ್ಕೋತಾ ಇದ್ದೀವಿ. ಹೊರಭಾಗ ಬಂದ ಮೇಲೆ ನಾವು ಈ ರೀತಿ ನೋಡಿ ಸೈಡಲ್ಲಿ ಸ್ಟಿಚ್ನ ಹಾಕ್ಕೋತಾ ಇದ್ದೀವಿ. ಈ ರೀತಿ ಸ್ಟಿಚ್ ಯಾವಾಗ ಮಾಡಿದ್ವಿ ನಾವು, ಲೈನಿಂಗ್ ಬ್ಲೌಸ್ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ವಿ. ಲೈನಿಂಗ್ ಎಲ್ಲ ಆದಮೇಲೆ ಮತ್ತೆ ನಾವು ಬಟ್ಟೆನ ಹೊರ ತೆಗೆದ್ವಿ, ಬ್ಲೌಸಿನ ಹೊರಭಾಗ ಸಿಕ್ತು. ಇದಾದಮೇಲೂ ಸಹ ನಾವು ಈ ರೀತಿ ರೌಂಡ್ ಶೇಪಲ್ಲಿ ಏನಿರುತ್ತೆ ಅದರ ಸುತ್ತ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾನು ಸ್ಟಾರ್ಟಿಂಗ್ ಬ್ಲೌಸು ಸ್ಟಿಚಿಂಗ್ ಕಲಿಬೇಕಾದ್ರೆ ನನಗೆ ತುಂಬಾ ಕಷ್ಟ ಅನಿಸ್ತಿತ್ತು. ಯಾಕಂದರೆ ಎಷ್ಟೇ ನಾನು ಟ್ರೈ ಮಾಡಿ ಬ್ಲೌಸ್ ಹೊಲಿದ್ರೂ ಸಹ ರೌಂಡ್ ಶೇಪ್ ಬರ್ತಿರಲಿಲ್ಲ. ನನಗೆ ಸಮಾಧಾನವೇ ಆಗ್ತಾ ಇರಲಿಲ್ಲ. ಬ್ಲೌಸ್ ಹಾಕಿದಾಗ ಅದು ಎಷ್ಟು ಚೆಂದ ಕಾಣಬೇಕು, ರೌಂಡ್ ಶೇಪು ನೀಟಾಗಿ ನಮಗೆ ಕಾಣಬೇಕಲ್ವ. ಸೊ ನಾನು ತುಂಬಾ ಬ್ಲೌಸನ್ನ ಟ್ರೈ ಮಾಡಿ ಫೈನಲಾಗಿ ನನಗೆ ಇವಾಗ ರೌಂಡ್ ಶೇಪು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ಸಿಗ್ತಿದೆ. ಅದು ನಾನು ಪೈಪಿಂಗ್ ಮಾಡೋದ್ರಿಂದ ತುಂಬ ನೀಟಾಗಿ ರೌಂಡ್ ಶೇಪ್ ಬರುತ್ತೆ. ಇದರಲ್ಲೂ ಬರುತ್ತೆ, ಆದರೆ ನಾವು ಎಲ್ಲೂ ಸ್ಟಿಚಿಂಗ್ನ ಜಾಸ್ತಿ ಆಗಿರ್ಬೋದು, ಕಮ್ಮಿ ಆಗಿರ್ಬೋದು, ಈ ರೀತಿ ಮಾಡಬಾರ್ದು. ಈಗ ನಾವೇನು ಮಾಡಬೇಕು ಅಂದರೆ, ಲೈನಿಂಗ್ ಬ್ಲೌಸು ಮತ್ತು ಒರಿಜಿನಲ್ ಬ್ಲೌಸಿಗೆ ಸೇರಿಸ್ಬಿಟ್ಟು ಈ ರೀತಿ ಸೈಡಿಗೆ ಎಲ್ಲ ಕಡೆನೂ ಸ್ಟಿಚ್ಚನ್ನ ಹಾಕ್ಕೋಬೇಕು. ಇಲ್ಲಿ ಒಂದು ಸ್ಟಿಚ್ಚು, ಸೈಡ್ ಒಂದು ಸ್ಟಿಚ್ಚು.
ನೋಡಿ ಎಲ್ಲ ರೀತಿ ಸ್ಟಿಚ್ಚು ಹಾಕಿ ಆಗಿದೆ. ಈ ರೀತಿ ಬಂದಿದೆ. ಈಗ ನಾವೇನು ಮಾಡಬೇಕು, ಟಕ್ಸ್ ಹಾಕಬೇಕು. ಬ್ಯಾಕ್ ಬಾಡಿ ಪಾರ್ಟಿಗೂ ನಮಗೆ 2 ಟಕ್ಸ್ ಇರುತ್ತೆ. ಅದು ಯಾವ ರೀತಿ ನೋಡಿ, ಶೋಲ್ಡರ್ ಏನಿರುತ್ತೆ ಅದನ್ನ ಮಿಡ್ಲ್ ಮಾಡ್ಕೋಬೇಕು. ಈ ರೀತಿ ಶೋಲ್ಡರ್ ಕಾಣಿಸ್ತಿದೆಯಲ್ಲ, ಅದರ ಮಿಡ್ಲಲ್ಲಿ ಒಂದು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಒಂದು ಹಾಫ್ ಇಂಚ್ ಸಾಕು. ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಈ ಕಡೆನೂ ಶೋಲ್ಡರ್ ತೊಗೊಂಡ್ಬಿಟ್ಟು ನೋಡಿ, ಈ ರೀತಿ ಶೋಲ್ಡರ್ ಅದರ ಮಿಡ್ಲಲ್ಲಿ ಒಂದು ಮಾರ್ಕಿಂಗ್ ಆಗಬೇಕು. ನೋಡಿ, ಈ ರೀತಿ ಶೋಲ್ಡರ್ನ ಒಂದು ಫೋಲ್ಡ್ ಮಾಡಿದ್ರೆ ಅದರ ನೇರನೇ ಒಂದು ಮಾರ್ಕಿಂಗ್ ಮಾಡಿಬಿಟ್ಟು ಟಕ್ಸಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರ್ ಯಾವುದು ಗೊತ್ತಾಗ್ತಿದೆಯಲ್ಲ, ಮೇಲೆ ಕಟ್ ಮಾಡಿರ್ತೀವಲ್ಲ ನಾವೇನು, ಅದು ಈ ರೀತಿ ನೋಡಿ. ಟಕ್ಸ್ ಹಾಕಿರೋದು 2 ಟಕ್ಸು ಒಂದೇ ನೇರ ಇರಬೇಕು. ಮತ್ತು ಈ ರೀತಿ ಒಂದೇ ನೇರದಲ್ಲಿ ಟಕ್ಸ್ ಇರಬೇಕು. ನೋಡಿ, ಇದನ್ನ ಈಗ ಸ್ಟಿಚ್ ಮಾಡ್ಕೊಳ್ಳೋಣ. ಆಲ್ರೆಡಿ ಮಾರ್ಕ್ ಮಾಡಿದ್ದೀವಿ ಅಲ್ವಾ, ಅದರ ಮೇಲೇ ಸ್ಟಿಚ್ ಮಾಡ್ಕೊಂಡು ಟಕ್ಸ್ ಹಾಕೋದು ಹೇಳ್ಕೊಟ್ಟಿದ್ದೀನಲ್ಲ ಫ್ರಂಟ್ ಬಾಡಿ ಪಾರ್ಟಿಗೆ, ಅದೇ ರೀತಿ ಇದರಲ್ಲೂ ಟಕ್ಸ್ನ ಹಾಕ್ಕೊಂಡ್ರೆ ಆಯಿತು. ಬ್ಯಾಕ್ ಬಾಡಿ ಪಾರ್ಟಿಗೆ ಜಸ್ಟು 2 ಟಕ್ಸ್ ಬರುತ್ತಷ್ಟೆ. ನೋಡಿ, ಈ ರೀತಿ ಈ ಟಕ್ಸ್ ಹಾಕಿರ್ತೀವಲ್ಲ ನಾವು, ಡೀಪ್ ಕಟ್ ಮಾಡಿದ್ದಕ್ಕಿಂತ ಮೇಲೆ ಹೋಗಬಾರ್ದು. ಈ ಟಕ್ಸು ಅದಕ್ಕಿಂತ ಕೆಳಗೆ ಇರಬೇಕು. ಈಗ ಕಂಪ್ಲೀಟ್ ಆಗಿದೆ ಫ್ರಂಟ್ ಬಾಡಿ ಪಾರ್ಟನ್ನು ನಾನು ನೆಕ್ಸ್ಟು ಯಾವ ರೀತಿ ಸ್ಟಿಚ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಚಾನಲ್ನ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ. ಹಾಕಿರುವ ಎಲ್ಲ ವೀಡಿಯೋಗಳು ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.